ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇನ್ನು ಜೈಲೇ ಗತಿ. ಇನ್ನೂ 1 ವರ್ಷದವರೆಗೆ ಅವರಿಗೆ ಜಾಮೀನನ್ನು ಕೇಳುವ ಪ್ರಶ್ನೆಯೇ ಇಲ್ಲ. ಸುಪ್ರೀಂ ಕೋರ್ಟು ಇವತ್ತು ಇಂಥದ್ದೊಂದು ಜಡ್ಜ್ಮೆಂಟನ್ನು ಕೊಡ್ತು. ಅಂದರೆ ಜಾಮೀನನ್ನು ಕೋರಿ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕಾರ ಮಾಡಿತು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತ್ಯಕ್ಷದರ್ಶಿಗಳು ಸಾಕ್ಷಿಗಳ ವಿಚಾರಣೆ ಇರೋದರಿಂದ ಈ ಹಂತದಲ್ಲಿ ಅವರಿಗೆ ಜಾಮೀನು ಕೊಡೋದಕ್ಕೆ ಆಗಲ್ಲ ಅಂತ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ನ ಪೀಠ ತಿಳಿಸಿತು. ಹಾಗಾದರೂ ಕೂಡ ಕೆಲವು ರಿಯಾಯಿತಿಗಳನ್ನು, ಕೆಲವು ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟು ಹೇಳಿದೆ. ಹಾಗಾದರೆ ಈ ಅಭಿಪ್ರಾಯಗಳೇನು, ಇವತ್ತಿನ ಕೋರ್ಟ್ ಪ್ರೊಸೀಡಿಂಗ್ಸು, ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ಸು ಹೇಗೆ ನಡೀತು, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಪರ್ಡಿವಾಲಾ ಮತ್ತು ವಿಜಯ್ ಬಿಷ್ಣೋವ್ ಅವರ ಪೀಠದ ಮುಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಬಂತು. ಸರ್ಕಾರದ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ, ಹಾಗೆಯೇ ದರ್ಶನ್ ಅವರ ಪರವಾಗಿ ಸುಪ್ರಸಿದ್ಧ ವಕೀಲ ಮುಕುಲ್ ರೋಹಟ್ಗಿ ಅವರು ವಾದವನ್ನು ಮಂಡಿಸಿದರು. ಅಂದರೆ ಈ ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಮುಕುಲ್ ರೋಹಟ್ಗಿ ಅವರು ವಿಶೇಷವಾಗಿ ಜೈಲಲ್ಲಿ ದರ್ಶನ್ ಅವರಿಗೆ ಕ್ವಾರಂಟೈನ್ ಸೆಲ್ಲಲ್ಲಿ ಇಡಲಾಗಿದೆ, ಜೊತೆಗೆ ಬೇರೆ ಖೈದಿಗಳ ಜೊತೆ ಮಾತನಾಡೋದಕ್ಕೂ ಅವಕಾಶ ಸಿಗ್ತಾ ಇಲ್ಲ ಅನ್ನುವ ಮಾತನ್ನು ಅವರು ಹೇಳಿದರು. ಜೊತೆಗೆ ಈವರೆಗೆ ವಿಚಾರಣೆ ಶುರುವಾಗಿ 7 ತಿಂಗಳಾಗ್ತಾ ಬಂದ್ರೂ ಕೂಡ ಬರೀ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮಾಡಲಾಗಿದೆ. ಒಟ್ಟು 272 ಸಾಕ್ಷಿಗಳನ್ನು ವಿಚಾರಣೆಗೆ ಗುರಿಪಡಿಸಬೇಕಾಗಿದೆ. ಅವರೆಲ್ಲವನ್ನೂ ಮುಗಿಸೋ ಹೊತ್ತಿಗೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ದರ್ಶನ್ ಅವರಿಗೆ ಬೇಲಿನ ಕೊಡಿ, ವಿಚಾರಣೆ ಪಾಡಿಗೆ ವಿಚಾರಣೆ ನಡೆಸ್ತಾ ಇರಲಿ ಅನ್ನುವ ವಾದವನ್ನು ಮುಂದೂಡಿದರು. ಆದರೆ ಈ ಹಂತದಲ್ಲಿ ಪರ್ಡಿವಾಲಾ ಅವರು ಸಾಧ್ಯ ಇಲ್ಲ, ಇನ್ನು ಕೇವಲ 10 ಜನರ ವಿಚಾರಣೆ ಆಗ್ತಾ ಇದೆ, ಜೊತೆಗೆ ಇನ್ನು ತುಂಬ ಜನರು ಬಾಕಿ ಇದೆ, ತುಂಬ ಜನರ ವಿಚಾರಣೆಯನ್ನು ಬಾಕಿ ಇಟ್ಕೊಂಡು ಈ ಹಂತದಲ್ಲಿ ನಾವು ಬೇಲ್ ಕೊಡೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. 7 ತಿಂಗಳಲ್ಲಿ ಬರೀ 10 ಜನ ಆದರೆ ಬೇರೆ ವಿಚಾರಣೆ ಮುಗಿಯೋವರೆಗೂ ಕೂಡ ವರ್ಷಗಟ್ಟಲೆ ಹಿಡಿಯುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಕಾಯೋದು ಹೇಗೆ ಅನ್ನೋ ವಿಚಾರವನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ಬಂದಾಗ ನ್ಯಾಯಮೂರ್ತಿಗಳು ಸರ್ಕಾರದ ಈ ಒಂದು ವಿಚಾರಣೆಯ ವೈಖರಿಗೆ ಅವರು ಇಲ್ಲ, ನೀವು ಇಷ್ಟೊಂದು ಸ್ಲೋ ಆಗಿ ವಿಚಾರಣೆ ಮಾಡೋದು ಸರಿಯಿಲ್ಲ, ಕನಿಷ್ಠ 1 ವರ್ಷದಲ್ಲಿ 60 ಸಾಕ್ಷಿದಾರರನ್ನು ನೀವು ವಿಚಾರಣೆ ಮಾಡಿ, ಬರುವ 1 ವರ್ಷದಲ್ಲಿ 60 ಸಾಕ್ಷಿದಾರರು, ಮತ್ತು ಆ ವಿಚಾರಣೆಯ ಬಳಿಕ ನೀವು ಬೇಲ್ ಅರ್ಜಿ ಹಾಕ್ಕೊಳ್ಳಿ, ನಾನು ಕನ್ಸಿಡರ್ ಮಾಡ್ತೀನಿ. ಈ ಮಾತನ್ನು ನ್ಯಾಯಮೂರ್ತಿಗಳು ಹೇಳ್ತಾರೆ. ತುಂಬ ತಡ ಇದರಿಂದ ಈ ವಿವಾದದಲ್ಲಿ ಸಿಲುಕೋರಿಗೂ ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನು ಪರ್ಡಿವಾಲಾ ಅವರು ಹೇಳ್ತಾರೆ. ಅಂದರೆ ಒಂದು ವೇಳೆ 1 ವರ್ಷದಲ್ಲಿ 60 ಸಾಕ್ಷಿಗಳನ್ನು ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಆವಾಗಲೂ ಬನ್ನಿ, ಆವಾಗ ನಿಮ್ಮ ಬೇಲನ್ನು ನಾವು ಕನ್ಸಿಡರ್ ಮಾಡ್ತೇನೆ ಅಂತ ನ್ಯಾಯಮೂರ್ತಿಗಳು ಅಂಥದ್ದೊಂದು ಭರವಸೆಯನ್ನು, ಸಮಾಧಾನದ ಮಾತನ್ನು ಅಲ್ಲಿ ಅವರ ವಕೀಲ, ಖ್ಯಾತ ಹಿರಿಯ ವಕೀಲ ಮುಕುಲ್ ರೋಹಟ್ಗಿ ಅವರಿಗೆ ತಿಳಿಸ್ತಾರೆ. ಇದು ಒಟ್ಟಾರೆ ನಡೆದಂತಹ ಚರ್ಚೆ. ಇದೇ ವೇಳೆ ಈ ವಿಚಾರಣೆಯ ಪ್ರೋಸೆಸ್ಸನ್ನು ಕ್ವಿಕ್ ಮಾಡಿ, ಇಷ್ಟೊಂದು ಸ್ಲೋ ಬೇಡ ಅನ್ನುವ ಮಾತನ್ನು ನ್ಯಾಯಮೂರ್ತಿಗಳು ಹೇಳಿದಾಗ, ಇಲ್ಲ, ಇದರ ವಿಚಾರಣೆ ನಡೆಸ್ತಿರುವಂತಹ ಜಡ್ಜ್ ಅವರ ಮೇಲೆ ಬೇರೆ ಕೆಲಸನೂ ಇದೆ, ಅವರ ಒತ್ತಡದಿಂದ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಸಿದ್ಧಾರ್ಥ ಲೂಥ್ರಾ ಹೇಳ್ತಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ದರ್ಶನ್ ಅವರು ನನಗೆ ಬೇರೆ ಯಾರ ಜೊತೆಗೂ ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ನ್ಯಾಯಾಲಯದಲ್ಲಿ ಅವರ ಪರ ವಕೀಲರು ತಿಳಿಸಿದ್ದಕ್ಕಾಗಿ, ಇಲ್ಲ, ಅವರು ಸುಳ್ಳು ಹೇಳ್ತಿದ್ದಾರೆ ಅಂಥೇಳಿ ದರ್ಶನ್ ಅವರು ಬೇರೆ ಖೈದಿಗಳ ಜೊತೆ ಮಾತಾಡ್ತಿರುವ ಫೋಟೋವನ್ನು ನ್ಯಾಯಾಧೀಶರ ಗಮನಕ್ಕೆ ಇವತ್ತು ಅವ್ರು ತರ್ತಾರೆ. ಇದು ನಡೀತು ಒಟ್ಟು. ಹಾಗೆಯೇ ಬೇಗ ಈ ವಿಚಾರಣೆಯ ಪ್ರೋಸೆಸ್ಸನ್ನು ಬೇಗ ಮುಗಿಸ್ಬೇಕು, ಸಾಧ್ಯವಾದಷ್ಟು ಬೇಗ ಮುಗಿಸ್ಬೇಕು ಅನ್ನುವ ಡೈರೆಕ್ಷನ್ಸ್ ಕೂಡ ನ್ಯಾಯಮೂರ್ತಿಗಳಿಂದ ಬರುತ್ತೆ. ಕೊನೆಗೆ ದರ್ಶನ್ ಅವರು 1 ವರ್ಷದ ಬಳಿಕ ಅಥವಾ 60 ಮಂದಿ ಕನಿಷ್ಠ ಸಾಕ್ಷಿಗಳ ವಿಚಾರಣೆಯ ಬಳಿಕ ಅವರ ಬೇಲನ್ನು ನಾವು ಕನ್ಸಿಡರ್ ಮಾಡ್ತೇವೆ ಅನ್ನುವ ಮಾತನ್ನು ನ್ಯಾಯಮೂರ್ತಿಗಳು ಇವತ್ತು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಇದು ಒಟ್ಟಾರೆ ಇಂದಿನ ಚಿತ್ರಣ. ಅಂದರೆ ಇವತ್ತು ಬೇಲ್ ಸಿಗಬಹುದು ಅಂತ ಒಂದು ವೇಳೆ ಏನಾದರೂ ದರ್ಶನ್ ಅವರವರು ಕುಟುಂಬದವರು ನಿರೀಕ್ಷೆ ಮಾಡಿದರೆ ಅದು ಇವತ್ತು ಸುಳ್ಳಾಯಿತು. ಸಹಜವಾಗಿ
ಒಟ್ಟು ಒಂದು 272 ಜನ ಸಾಕ್ಷಿಗಳು ಇರುವಂತಹ ಪ್ರಕರಣದಲ್ಲಿ ಬರೀ 7 ಜನ ವಿಚಾರಣೆ ಮಾಡುವಾಗ ಅಪ್ಲಿಕೇಶನ್ ನನಗೆ ಬೇಲ್ ಕೊಡಿ ಅಂತ ಮೂವ್ ಮಾಡಿದರೆ ಯಾವ ಕೋರ್ಟು ಕೂಡ ಕೊಡೋದಿಲ್ಲ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಆರೋಪಿ ಪ್ರಭಾವಶಾಲಿಯಾಗಿರೋದ್ರಿಂದ ಅವ್ರು ಬೇಲ್ ಮೇಲೆ ಹೊರಗೆ ಬಂದರೆ ಅವ್ರು ಸಾಕ್ಷಿದಾರರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಇದು ವಿಚಾರಣೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ನಿರ್ದೇಶನವನ್ನು ಕೊಟ್ಟಿರಬಹುದು ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗುವಂತಹ ಸಂಗತಿ. ಒಟ್ಟಾರೆ ದರ್ಶನ್ ಅವರ ಭವಿಷ್ಯ ಇನ್ನೂ ಡೋಲಾಯಮಾನವಾಗಿದೆ. ಅವರು ಜೈಲಿಂದ ಹೊರಗೆ ಬರೋದಕ್ಕೆ ಹರಸಾಹಸ ನಡೆಸಿದ್ದಾರೆ. ಜಾಮೀನು ಸಿಕ್ತಿದ್ದಂಗೆ ಪ್ರಕರಣದಿಂದ ಅವರು ಬಚಾವಾದರು ಅಂತ ಯಾರೂ ತಿಳ್ಕೋಬೇಕಾಗಿಲ್ಲ. ಇದೊಂದು ಗಂಭೀರ ಪ್ರಕರಣ. ವಿಚಾರಣೆಯ ಬಳಿಕ ನ್ಯಾಯಾಲಯ ಯಾವ ರೀತಿ ಜಡ್ಜ್ಮೆಂಟ್ ಕೊಡುತ್ತೆ ಅನ್ನೋದು ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಕೋಲಾಹಲದ ಮತ್ತು ಕುತೂಹಲದ ಸಂಗತಿ ಅನ್ನೋ ಮಾತನ್ನು ಹೇಳ್ತಾ ಸದ್ಯಕ್ಕೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರಿ. ನಮಸ್ಕಾರ.